ಬೀದರ್ ಕರ್ನಾಟಕದ ಮುಕುಟಕ್ಕೆ ಕಿರೀಟವಿಟ್ಟಂತೆ ಕಾಣುವ ಈ ಜಿಲ್ಲೆ ತುತ್ತ ತುದಿಯಲ್ಲಿದೆ. ಬೀದರ್ ರಾಜ್ಯದ ಗಡಿ ಜಿಲ್ಲೆ. ಮಹಾರಾಷ್ಟ್ರ ಮತ್ತು ತೆಲಂಗಾಣ ಇದರ ಅಕ್ಕಪಕ್ಕದ ಜಿಲ್ಲೆಗಳು. ಸಂತರು ಶರಣರು ಬಾಳಿ ಬದುಕಿದ ಕಲ್ಯಾಣ ನಾಡು ಬೀದರ್. ಕೆಂಪು ಮಣ್ಣಿನ ಈ ಪ್ರದೇಶ ವರ್ಷದ 12 ತಿಂಗಳು ತಂಪಾಗಿಯೇ ಇರುತ್ತೆ. ಈ ಕಾರಣಕ್ಕೆ ತೊಗರಿ ಮತ್ತು ಕಬ್ಬು ಬೆಳೆಗೆ ರೈತರು ಹೆಚ್ಚು ಅವಲಂಬಿತರಾಗಿದ್ದಾರೆ. ಇದರ ಜೊತೆಗೆ ಬಿದರಿ ಕಲೆ ಹಾಗೂ ಐತಿಹಾಸಿಕ ಕೋಟೆಗಳನ್ನು ತನ್ನ ಮಡಿಲಲ್ಲಿ ಹೊಂದಿರುವ ಈ ನಗರವು ಭೂಪಟದಲ್ಲಿ ತನ್ನದೇ ಛಾಪು ಹೊಂದಿದೆ. ಬಾಲ್ಕಿ ಬೀದರ್ನ ಅತಿ ಮುಖ್ಯ ಭಾಗ. ಮಹಾರಾಷ್ಟ್ರ ಹೆಬ್ಬಾಗಿಲು ಎಂದೇ ಖ್ಯಾತಿ ಪಡೆದಿರುವ ಭಾಲ್ಕಿ ಪಟ್ಟಣವು ಐತಿಹಾಸಿಕ ಪಟ್ಟಣವಾಗಿದ್ದು, ಶರಣರು ಬಾಳಿ ಬದುಕಿದ ಇಲ್ಲಿ ಹೈದರಾಬಾದ್ನ ನಿಜಾಮರ ಆಳ್ವಿಕೆಯ ಸಂದರ್ಭದಲ್ಲಿ ಬಾಲ್ಕಿಯ ಹಿರೇಮಠದ ಲಿಂಗ ಪೂಜ್ಯ ಡಾ ಚನ್ನಬಸವ ಪಟ್ಟದೇವರು ಹೊರಗಡೆ ಉರ್ದು ನಾಮಫಲಕ ಹಾಕಿ ಒಳಗಡೆ ಕನ್ನಡವನ್ನ ಕಲಿಸುವ ಮೂಲಕ ಗಡಿ ಭಾಗದಲ್ಲಿ ಕನ್ನಡ ಉಳಿಸಿ ಬೆಳೆಸಿದ್ದಾರೆ. ಜೊತೆಗೆ ಬಾಲಕೇಶ್ವರ ದೇವಸ್ಥಾನದಿಂದ ಈ ಪಟ್ಟಣಕ್ಕೆ ಬಾಲ್ಕಿ ಎಂಬ ಹೆಸರು ಬಂದಿದೆ. ಇಲ್ಲಿ 13 ಜ್ಯೋತಿರ್ಲಿಂಗಗಳು ಇವೆ. ಅಪಾರ ಪ್ರಮುಖ ಪಟ್ಟಣಗಳಲ್ಲಿ ಒಂದಾಗಿರುವ ಬಾಲ್ಕಿ ಪಟ್ಟಣ ಸುಮಾರು 23 ವಾರ್ಡ್ಗಳನ್ನು ಹೊಂದಿದ್ದು 40,000 ಜನಸಂಖ್ಯೆಯನ್ನ ಹೊಂದಿದೆ.